ಲಾಸ್ಟ್ ವಿಡಿಯೋದಾಗ ನೀವು ನೋಡಿದಾಗೆ ಸರ್ ಜೊತೆ ನಾವು ಡಿಸ್ಕಷನ್ ಮಾಡಿದ್ವಿ ಅವರ ಡಯಟ್, ಅವರ ಒಂದು ಡೈಲಿ ರೂಟೀನ್ ಬಗ್ಗೆ. ಸೊ ಇವತ್ತು ಅವರ ವೈಫ್, ಬಾಡಿ ಬಿಲ್ಡರ್ ವೈಫ್ ನಮ್ಮ ಜೊತೆ ಇದ್ದಾರೆ, ಮಿಸಸ್ ಪ್ರತೀಕ್ಷಾ ಲೆವಿನ್. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ಒಂದು ಬಾಡಿ ಬಿಲ್ಡರ್ ವೈಫ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಯಾವ ಥರ ಅವರು ಒಂದು ಡೈಲಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದಾರೆ, ಹಾಗೆ ಬಾಡಿ ಬಿಲ್ಡರ್ ವೈಫ್ ಆಗಿ ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಅವರ ಒಂದು ಥಾಟ್ಸ್ ಏನಿದೆ, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇವಾಗ ನೀವು ಹೇಳಿದಾಗೆ 15 ವರ್ಷ ಆಯಿತು ಮದುವೆ ಆಗಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಬಿಫೋರ್ ಮ್ಯಾರೇಜ್ ಈಗ ಡ್ಯಾಡ್ ಕೂಡ ಜಿಮ್ ಲೈನಲ್ಲೇ ಇದ್ರು ಅಂತ ಹೇಳ್ತಾ ಇದ್ದೀರಾ, ಏಕಲವ್ಯ ಅವಾರ್ಡ್ ಇದ್ದಾರೆ. ಸೊ ಈಗ ನೀವು ಸೇಮ್ ಮತ್ತೆ ಬಾಡಿ ಬಿಲ್ಡರ್ ಇದ್ರು ಸರ್ ಕೂಡ. ಈಗ ಮ್ಯಾರೇಜ್ ಅಂತ ಒಂದು ಪ್ರಪೋಸಲ್ ಬಂದ ತಕ್ಷಣ ವಾಟ್ ವಾಸ್ ಯುವರ್ ಥಾಟ್? ಲೈಕ್ ತುಂಬ ಜನ ಹೇಳ್ತಾರೆ ಬಾಡಿ ಬಿಲ್ಡರ್ ಇದ್ದಾರೆ, ಎಷ್ಟೋ ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಎಷ್ಟೋ ಜನ ಲೈಕ್ ಹುಡುಗಿರಿಂದ ಬಿದ್ದಿರ್ತಾರೆ. ಸೊ ಅದೊಂದು ಪೊಸಿಟಿವ್ನೆಸ್ ಬರುತ್ತೆ. ಆಮೇಲೆ ಏನೋ ಬಾಡಿ ಬಿಲ್ಡರ್ಸ್ ಇದ್ದಾರೆ ಅವರೆಲ್ಲ ಮತ್ತೆ ಮೆನಿ ಥಿಂಗ್ಸ್ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಏನೋ ಬೇಬೀಸ್ ಆಗಲ್ಲ, ಆ ಥರ ಎಲ್ಲ ಮಿತ್ಸ್ ಒಂದು ಇದೆ. ಅದ್ರ ಬಗ್ಗೆ ನೀವು ಏನು ಥಾಟ್ಸ್ ಇತ್ತು ನಿಮ್ಮದು ಮದುವೆ ಆಗ್ತೀನಿ ಅಂದ ತಕ್ಷಣ? ಬಿಫೋರ್ ಮ್ಯಾರೇಜ್ ಐ ಆಮ್ ಅ ಡ್ಯಾಡೀಸ್ ಗರ್ಲ್. ಓಕೆ, ಡ್ಯಾಡಿ ಏನು ಹೇಳ್ತಾರೆ ಅದೇ ಮಾಡೋದು. ರೈಟ್. ಅವರೆಲ್ಲ ನೋಡಿ ಅರೇಂಜ್, ಈಸ್ ಅ ಬಾಡಿ ಬಿಲ್ಡರ್, ಹಿ ಫೌಂಡ್ ಅ ಬಾಡಿ ಬಿಲ್ಡರ್. ಓಕೆ, ಹಳೆಯನು ಬಾಡಿ ಬಿಲ್ಡರ್ ಸಿಕ್ಕಿರೋರಿಗೆ, ರೈಟ್. ಸೊ ಐ ಡಿಡ್ಂಟ್ ಹ್ಯಾವ್ ಟು ಕ್ವಶನ್ ಹಿಮ್ ಎನಿಥಿಂಗ್ ಫಾರ್ ವಾಟ್ ಐ ನೋ. ಫಸ್ಟ್ ಐ ಡಿಡ್ಂಟ್ ಅಗ್ರಿ. Okay. First you didn't agree. Okay. Not at all. He was like 100 kg Okay. that time. Okay. Before proposal came, he had come to our gym for workout. Daddy just simply showed us, see, he's a 100 kg guy. Okay. ಅದು ನೋಡಾದ್ಮೇಲೆ ಅಂತೂ ನನಗೆ, ನಾನು ಹಿಂಗೆ ಇರ್ತೀನಿ, ಅವ್ರು 100 kg ಯಾವ ಥರ ಸೆಟ್ ಆಗಿದೆ? ನಾಟ್ ಮ್ಯಾಚಬಲ್. ಓಕೆ. ಏನೋ ರೀಸೆಂಟ್ ಆಗಿ ಏನೋ ಒಂದು ನಿಮ್ದು ರೀಲ್ ಕೂಡ ವೈರಲ್ ಆಗಿತ್ತು. ಮೆನಿ ಕಮೆಂಟ್ಸ್ ವೇರ್ ದೇರ್, ಇಲ್ಲ ನಿಮ್ದು ಮ್ಯಾಚ್ ಆಗಲ್ಲ ಪೇರು, ಈ ಥರ ಏನೇನೋ ಒಂದು ನೆಗೆಟಿವ್ ಕಮೆಂಟ್ಸ್ ಇತ್ತು, ಪಾಸಿಟಿವ್ ಕಮೆಂಟ್ಸ್ ಇತ್ತು. ಎಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು, ಲೈಕ್ ಇಲ್ಲ ನಿಮ್ದು ಪೇರ್ ಮ್ಯಾಚ್ ಆಗಲ್ಲ, ಆ ಥರ ಈ ಥರ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ದು ಆಕ್ಚುಲಿ 10 years ಗ್ಯಾಪ್ ಇದೆ. ಓಕೆ. ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಹ್ಯಾವ್ ಗಾಟ್. ರೈಟ್. ಸೇಫ್ ಕರೀನಾ. ಓಕೆ, ರೈಟ್. Love is important. Right, true. End of the day, love is you important. people are happy with each other and you people love each other. That's more important than anything else. And ಈಗ ಬಾಡಿ ಬಿಲ್ಡರ್ ಅಂದ ತಕ್ಷಣ ನಿಮಗೆ ಈಗ ಇದೊಂದು ಮಿತ್ ಇರುತ್ತಲ್ಲ, ಲೈಕ್ ಇಲ್ಲ ಮದುವೆ ಆದಮೇಲೆ ಬೇಬೀಸ್ ಆಗಲ್ಲ, ಆ ಥರ ಎಲ್ಲ ಒಂದು ಮಿತ್ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಆಕ್ಚುಲಿ ಕಂಪ್ಲೀಟ್ಲಿ ಫಾಲ್ಸ್. ರೈಟ್. ಓಕೆ. There is 100% proof that madam has 2 kids again. Yes. That's true again. ಇದು ಕಂಪ್ಲೀಟ್ಲಿ ಒಂದು ಮಿತ್ ಇದೆ. ಯಾರಿಗೆ ಇದ್ರ ಬಗ್ಗೆ ನಾಲೆಜ್ ಇರಲ್ಲ ಅವರು ಈ ಥರ ಒಂದು ಮಿತ್ನ ಕ್ರಿಯೇಟ್ ಮಾಡಿದ್ದಾರೆ. ಬಾಡಿ ಬಿಲ್ಡರ್ ಅಂದರೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಆಗುತ್ತೆ, ಈ ಥರ ಒಂದು ಮಿತ್ ಇದೆ. ಸೊ ದ್ಯಾಟ್ ಈಸ್ ಅ ಕಂಪ್ಲೀಟ್ ರಾಂಗ್ ಕಾನ್ಸೆಪ್ಟ್. ಸೊ ಅದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ಮಾಡೋಣ. ಇದ್ರ ಬಗ್ಗೆ ಇನ್ನೂ ಟಾಪಿಕ್ಸ್ ಇದೆ. ವೆಲ್ಕಮ್ ವಿತ್ ಅಗೇನ್ ಮೇಡಮ್ ಆ್ಯಂಡ್ ಲೆವಿನ್ ಸರ್ ಅಗೇನ್. ಥರ ಇವಾಗ ಹೌ ಅಬೌಟ್ ದ ಸರ್ ಕಾಂಪಿಟೇಷನ್ ಆಫ್ ಸೀಸನ್, ಆನ್ ಸೀಸನಲ್ಲಿ ಇರ್ತಾರೆ. ಅದೇ ಥರ ಹೌ ಅಬೌಟ್ ದ ಸೆಕ್ಸ್ ಲೈಫ್ ಅಬೌಟ್ ದ ಬಾಡಿ ಬಿಲ್ಡರ್ ಬೀಂಗ್ ಅ ವೈಫ್, ಅದು ಯಾವ ಥರ ಸರ್ ಅದರಲ್ಲಿ ಲೈಕ್ ಈಸ್ ಇಟ್ ಲೈಕ್ ಟ್ರೂತ್, ಲೈಕ್ ಆ ಥರ ಏನಾದರೂ ಕಾಂಪಿಟೇಷನ್ ಸೀಸನಲ್ಲಿ ಇದ್ದಾಗ ಅವರು ಈ ಥರ ಏನು ವಿಲ್ ಬಿ ನಾಟ್ ದ್ಯಾಟ್ ರೊಮ್ಯಾಂಟಿಕ್, ಆ ಥರ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಟಾಪಿಕ್ ಬಗ್ಗೆ? ಕಾಂಪಿಟೇಷನ್ ಟೈಮಲ್ಲಂತೂ your testosterone level will be very high. Okay. So he's again double romantic at the competition times. So it's again a myth, like the people says it depends on bodybuilder to bodybuilder again. But ಲೆವಿನ್ ಸರ್ ಇಸ್ ಆಲ್ವೇಸ್ ರೊಮ್ಯಾಂಟಿಕ್ ಪರ್ಸನ್. ಸೊ ಇವಾಗ ಲಾಸ್ಟ್ ವಿಡಿಯೋನಲ್ಲಿ ನಮ್ಮ ಸರ್ ನಮಗೆ ಒಂದಿಷ್ಟು ನೀವು ರೆಸಿಪೀಸ್ ಬಗ್ಗೆ ಹೇಳಿದರು, ಲೈಕ್ ಡಯಟ್ ಬಿರಿಯಾನಿ, ಏನೋ ಡಯಟ್ ಕೇಕ್ನ ಮಾಡ್ತೀರಾ. ಅದ್ರ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಏನಾದರೂ ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ? ಯಾವ ಥರ ಅದು ಡಯಟ್ ಬಿರಿಯಾನಿ, ಏನು ಅದರದ್ದು ಸ್ಪೆಷಾಲಿಟಿ? ಡಯಟ್ ಬಿರಿಯಾನಿ ಅಂದರೆ ಆಯಿಲ್, ಗೀ ಹಾಕೋದಿಲ್ಲ, ಆಯಿಲ್ ಇಲ್ಲ, ಇವನ್ ಗೀನೂ ಇಲ್ವಾ? ಗೀ ಇಸ್ ಅ ಗುಡ್ ಫ್ಯಾಟ್ ಅಂತಾರಲ್ಲ. 1 spoon is recommendable. ಹಾಕ್ಬೋದು. ಸರ್ ಮತ್ತೆ ಹೇಳ್ತಾ ಇದ್ರು ಲೈಕ್ ಏನೋ ಡಯಟ್ ಕೇಕ್ ಅಂತೆ, ಅದ್ರ ಬಗ್ಗೆ ಯಾವ ತರ ಅದು ಡಯಟ್ ಕೇಕ್? ಏನು ಡಯಟ್ ಕೇಕ್ ಅಂದ್ರೆ ನಾನು ಮೈದಾ ಬದಲು ಆಟ. ಓಕೆ. ದೆನ್ ರೆಸಿಪಿ ವಿಲ್ ಬಿ ಸೇಮ್, ಬಟ್
ನೋ ಬಟರ್. ನೋ ಬಟರ್. ನೋ ಬಟರ್. ನೋ ಬಟರ್. ಓಕೆ. ನೋ Only ಶುಗರ್. for the dressing I'll for butter. ನೋ ಶುಗರ್. No sugar. शुगर के बदले जैगरी. ಜಾಗರಿ. नहीं तो डेट सिरप, नहीं तो डेट्स. ಡೇಟ್ಸ್. ಈಗ ಯಾರಾದರೂ ಡಯಟಲ್ಲಿ ಇದ್ದೀರಾ ಅಂದರೆ ನಿಮ್ಮದು ಬರ್ತ್ಡೇ ಬಂದರೂ ಕೂಡ ಡಯಟ್ ಕೇಕ್ನ ನೀವು ಮಾಡ್ಬೋದು. वे प्रोटीन ಮಾಡಿನೂ ಮಾಡ್ಬೋದು. ಓ, ವೇ ಪ್ರೋಟೀನ್ ಕೂಡ ಯೂಸ್ ಮಾಡ್ಬೋದು. ದೆನ್ ವಿಲ್ ಗೋ ವಿತ್ ಅವರ್ ಬಾಡಿ ಫಾಸ್ಟ್ ಕುಲ್ಫಿ ಫ್ಲೇವರ್ ವೇ. ಇದನ್ನ ಯೂಸ್ ಮಾಡಿದರೆ ಮತ್ತೆ ಡಯಟ್ ಸಿರಪ್ ಹಾಕೋದು ಅವಶ್ಯಕತೆ ಇರಲ್ಲ. ಯು ಕ್ಯಾನ್ ಇಟ್ಸ್ ಹ್ಯಾವ್ ಆಲ್ರೆಡಿ ಸ್ವೀಟ್ನೆಸ್ ಇನ್ ದ್ಯಾಟ್. ಮ್ಯಾಮ್, ಹಾಗೆ ನಾನೊಂದು ನಿಮ್ಮದು ಪೋಸ್ಟ್ ನೋಡಿದ್ದೆ, ಅದರಲ್ಲಿ ನೀವು ತುಂಬ ಎಗ್ನ ಕ್ಯಾರಿ ಮಾಡ್ತಾ ಇದ್ರಿ. ಸೊ ಈಗ ಸರ್ದು ರೂಟೀನ್ ಹೆಂಗೆ, ಯಾವ ಥರ ಡಯಟ್ ಮಾಡ್ತಾರೆ, ಎಷ್ಟು ಎಗ್ ತಿಂತಾರೆ ಪರ್ ಡೇ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ವಿಡಿಯೋಸ್ ಬರ್ತಾ ಇದೆ, ಇದೇ ಥರ ತುಂಬ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಚಾನಲ್ಗೆ ಬಂದಿದ್ದಕ್ಕೆ. ಇದೇ ಥರ ಇನ್ನೂ ತುಂಬ ವಿಡಿಯೋಸ್ ಬರ್ತಾ ಇದೆ, ತುಂಬ ಪಾಡ್ಕಾಸ್ಟ್ ಸೀರೀಸ್ ಬರ್ತಾ ಇದೆ. ಸೊ ವಾಚ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಿದ್ರೆ DM ಮಾಡಿ. ನಾವು ಆ ವಿಡಿಯೋ ಜೊತೆಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.